ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ನರಿ ಮತ್ತು ಆನೆ ಆಪ್ತ ಸ್ನೇಹಿತರಾಗಿದ್ದವು. ಒಂದು ದಿನ ಅವುಗಳಿಗೆ ನದಿಯ ಆಚೆ ದಡದಲ್ಲಿದ್ದ ಭರಪೂರ ಬೆಳೆದ ಕಬ್ಬಿನ ಗದ್ದೆಯೊಂದು ಕಾಣಿಸಿತು. ನರಿಗೆ ಕಬ್ಬು ತಿನ್ನಲು ಆಸೆಯಿದ್ದರೂ ಈಜಲು ಬರುತ್ತಿರಲಿಲ್ಲ. ಆಗ ದಯಾಳು ಆನೆಯು ತನ್ನ ಬೆನ್ನಿನ ಮೇಲೆ ಕುಳಿತುಕೊಳ್ಳಲು ನರಿಗೆ ಹೇಳಿ ಅದನ್ನು ನದಿಯ ಆಚೆ ದಡಕ್ಕೆ ಸುರಕ್ಷಿತವಾಗಿ ಕರೆದುಕೊಂಡು ಹೋಯಿತು. ಇಬ್ಬರು ಗದ್ದೆಯೊಳಗೆ ನುಗ್ಗಿ ಕಬ್ಬು ತಿನ್ನಲು ಆರಂಭಿಸಿದರು. ಭಾಗಿಕವಾಗಿ ಯಾವದ ನರಿಯ ಮೋಸ. ನರಿ ಚಿಕ್ಕದಾಗಿದ್ದರಿಂದ ಬೇಗನೆ ಕಬ್ಬು ತಿಂದು ಹೊಟ್ಟೆ ತುಂಬಿಸಿಕೊಂಡಿತು. ಆದರೆ ಆನೆ ದೊಡ್ಡದಾಗಿದ್ದರಿಂದ ನಿಧಾನವಾಗಿ ತಿನ್ನುತ್ತಿತ್ತು. ಹೊಟ್ಟೆ ತುಂಬಿದ ತಕ್ಷಣ ನರಿಗೆ ಸಂತೋಷ ತಡೆಯಲಾಗದೆ ಜೋರಾಗಿ ಊಳಿಡಲು ಕೂಗಲು ಪ್ರಾರಂಭಿಸಿತು. ಆನೆಯು ಹೀಗೆ ಕೂಗಬೇಡ, ಗದ್ದೆಯ ಯಜಮಾನ ಬಂದು ಹೊಡೆಯುತ್ತಾನೆ ಎಂದು ಮನವಿ ಮಾಡಿತು. ಆದರೆ ಸ್ವಾರ್ಥಿ ನರಿ ಊಟದ ನಂತರ ಹಾಡುವುದು ನನ್ನ ಅಭ್ಯಾಸ ಎಂದು ಹೇಳಿ ಮಾತು ಕೇಳದೆ ಮತ್ತಷ್ಟು ಜೋರಾಗಿ ಕೂಗಿತು. ಕೂಗನ್ನು ಕೇಳಿದ ಗದ್ದೆಯ ಕಾವಲುಗಾರ ದೊಡ್ಡ ದೊನ್ನೆ ಹಿಡಿದು ಓಡಿಬಂದನು. ಚುರುಕಾಗಿದ್ದ ನರಿ ತಕ್ಷಣ ಪೊದೆಯೊಳಗೆ ಓಡಿ ಅಡಗಿಕೊಂಡಿತು. ಆದರೆ ಭಾರೀ ದೇಹದ ಆನೆಗೆ ಬೇಗನೆ ಓಡಲು ಸಾಧ್ಯವಾಗದೆ ಕಾವಲುಗಾರನಿಂದ ಸಖತ್ ಏಟು ತಿಂದಿತು. ಆನೆಯ ಪ್ರತೀಕಾರ. ಕಾವಲುಗಾರ ಹೋದ ನಂತರ ಮೈಯೆಲ್ಲ ನೋವಿನಿಂದ ನರಳುತ್ತಿದ್ದ ಆನೆ ನದಿಯ ದಡಕ್ಕೆ ಬಂದಿತು. ನರಿ ಕೂಡ ಅಲ್ಲಿಗೆ ಬಂದಿತು. ಆನೆಯು ತನ್ನ ಕೋಪವನ್ನು ಹೊರಹಾಕದೆ ಎಂದಿನಂತೆ ನರಿಯನ್ನು ತನ್ನ ಬೆನ್ನಿನ ಮೇಲೆ ಕೂರಿಸಿಕೊಂಡು ನದಿಯನ್ನು ದಾಟಲು ಮುಂದಾಯಿತು. ನದಿಯ ಮಧ್ಯಭಾಗಕ್ಕೆ, ಅಂದರೆ ನೀರು ಆಳವಿರುವ ಜಾಗಕ್ಕೆ ಬಂದಾಗ ಆನೆಯು ನೀರಿನಲ್ಲಿ ಮುಳುಗಲು ಶುರುಮಾಯಿತು. ಇದರಿಂದ ಹೆದರಿದ ನರಿ, ಸ್ನೇಹಿತನೇ, ಏನು ಮಾಡುತ್ತಿದ್ದೀಯಾ? ನಾನು ಮುಳುಗಿ ಸತ್ತು ಹೋಗುತ್ತೇನೆ ಎಂದು ಕಿರುಚಾಡಿತು. ಅದಕ್ಕೆ ಆನೆಯು ಶಾಂತವಾಗಿ, ಹೊಟ್ಟೆ ತುಂಬಾ ತಿಂದ ಮೇಲೆ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡುವುದು ನನ್ನ ಹಳೆಯ ಅಭ್ಯಾಸ ಎಂದು ಉತ್ತರಿಸಿತು.